ಮಿಥುನ ರಾಶಿಯವರ ಸೆಪ್ಟೆಂಬರ್ ತಿಂಗಳ ಮಾಸ ಭವಿಷ್ಯದಲ್ಲಿ 5 ನಿಗೂಢವಾದ ಎಚ್ಚರಿಕೆಗಳ ವಿಡಿಯೋಗೆ ಪ್ರತಿಯೊಬ್ಬ ಮಿಥುನ ರಾಶಿಯವರಿಗೆ ಆತ್ಮೀಯವಾದಂತಹ ಸ್ವಾಗತ ಹಾಗೂ ವಿಠಲ್ ಭಟ್ ಮಾಡುವಂತಹ ನಮಸ್ಕಾರ. ಮೊದಲನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ರಕ್ತ ಸಂಬಂಧಿತ ಸಮಸ್ಯೆಗಳು ಅಂತ. ಅಂದರೆ ಲೋ ಬಿ ಪಿ ಇರ್ಬೋದು, ಹೈ ಬಿ ಪಿ ಇರಬಹುದು, ಬ್ಲಡ್ ಕೊಲೆಸ್ಟ್ರಾಲ್ ಇರ್ಬೋದು, ಅಥವಾ ರಕ್ತ ಸಂಬಂಧಿತವಾದಂಥ ಸಮಸ್ಯೆಗಳೇ ಜಾಸ್ತಿ ಆಗುವಂಥ ಸಾಧ್ಯತೆಗಳು ಸ್ಪಷ್ಟವಾಗಿ ಕಂಡು ಬರ್ತಾ ಇದೆ. ಅದರಲ್ಲೂ ಸಹ ಎಲ್ಲೋ ಅಂತ ಹೇಳ್ತೀವಿ ಆಕ್ಸಿಡೆಂಟ್ ಆಗಿ ಅಥವಾ ಮತ್ತೇನೋ ಎಡವಟ್ಟಾಗಿ ಕೊರಳಲ್ಲಿ ಹೋಗೋದು ಬೆರಳಲ್ಲಿ ಹೋಯಿತು ಅನ್ನೋ ಥರ ಮನೇಲೇನೋ ಲಿಂಬೆಹಣ್ಣು ಹಿಂಗೆ ಕೈ ಕೊಯ್ದೋಯ್ತು, ಎಲ್ಲೋ ಒಂದು ಗಾಜು ಬಿದ್ದಿತ್ತು, ಕೈ ಕೊಯ್ದೋಯ್ತು, ರಕ್ತ ಬಂತು, ಈ ಥರ ಶರೀರದಿಂದ ರಕ್ತ ಹೊರಬರುವಂಥ ಚಿಕ್ಕ ಪ್ರಮಾಣದಲ್ಲಾದ್ರೂ, ಅಥವಾ ಸ್ವಲ್ಪ ಗಾಯಗಳು ಮಾಡಿಕೊಳ್ಳುವಂಥ, ಅಥವಾ ಇರುವ ರಕ್ತವನ್ನೇ ಆಯುರ್ವೇದದಲ್ಲಿ ಹೇಳ್ತಾರೆ ವಿರುದ್ಧ ಆಹಾರ ಸೇವನೆಯಿಂದ ರಕ್ತ ಕಲುಷಿತವಾಗ್ತದೆ ಅಂತ ಹೇಳ್ತಾರೆ. ಆಯುರ್ವೇದದಲ್ಲಿ ವಿರುದ್ಧವಾದ ಆಹಾರ ಯಾವುದೋ ಒಂದು ಹಾಲಿನ ಪದಾರ್ಥದ ಜೊತೆಗೆ ಮತ್ತೊಂದೇನೋ ಎಣ್ಣೆಯಲ್ಲಿ ಕರಿದ ಯಾವುದೋ ಮಸಾಲೆ ಪದಾರ್ಥ ತಗೊಂಡು ವಿರುದ್ಧವಾದ ಆಹಾರ ಆಗಿಬಿಡುತ್ತೆ. ಸೊ ಎರಡು ವಿರುದ್ಧವಾದ ಆಹಾರಗಳನ್ನು ಸ್ವೀಕರಿಸಿದಾಗ ಮನುಷ್ಯನಿಗೆ ಆಟೋಮೆಟಿಕಲಿ ರಕ್ತ ಸಂಬಂಧಿತ ಸಮಸ್ಯೆಗಳಾಗ್ಬಿಡುತ್ತೆ. ಸೊ ಅದರಿಂದಾಗಿ LDL ಎಲ್ಲ ಒಂದು ಸಲ ಚೆಕ್ ಮಾಡಿಸ್ಕೊಳ್ಬೇಕಾಗತ್ತೆ ಬ್ಲಡ್ಡಲ್ಲಿ. ಸೊ ಇರಲಿ, ಯಾವುದೇ ಆಗಲಿ, ನೀವು ಒಂದು ಸಲ ನಿಮ್ಗೇನಾದ್ರು ಬಿ ಪಿ ಸಮಸ್ಯೆ ಅದು, ಲೋ ಬಿ ಪಿ ಇರ್ಬೋದು, ಹೈ ಬಿ ಪಿ ಇರ್ಬೋದು, ಸ್ವಲ್ಪ ಸಮಸ್ಯೆ ಇದ್ದರೂ ಡಾಕ್ಟರ್ ಹತ್ರ ಒಂದು ಸಲ ಚೆಕ್ ಮಾಡಿಸ್ಕೊಳ್ಳಿ, ಏನಾದ್ರು ಟ್ರೀಟ್ಮೆಂಟ್ಸ್ ತೊಗೊಳ್ಳಿ, ಅಥವಾ ನಾನೇ ಹೇಳ್ತೀನಿ ನಿಮ್ಮ ಜೀವನ ಕ್ರಮವನ್ನು ಬದಲಾಯಿಸ್ಕೊಳ್ಳಿ. ತುಂಬ ಬದಲಾವಣೆಗಳನ್ನ ಕಾಣ್ತೀರಾ. ಇಲ್ಲ ಅಂದರೆ ಅದು ಮತ್ತೆ ಸಮಸ್ಯೆ ಆದ ಮೇಲೆ ಡಾಕ್ಟರ್ ಹತ್ರ ಸಡನ್ನಾಗಿ ಎಮರ್ಜೆನ್ಸಿ ಅಂತ ಓಡೋಗೋ ಪರಿಸ್ಥಿತಿ ಬರಬಾರ್ದು. ಆ ಥರ ನೀವು ನೋಡ್ಕೊಳ್ಬೇಕಾಗ್ತದೆ. ದೇವತಾ ಪರಿಹಾರಗಳನ್ನು ವಿಡಿಯೋ ಎಂಡಲ್ಲಿ ತಿಳಿಸ್ತೇನೆ. ಎರಡನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಸಿಟ್ಟು. ತುಂಬ ಜಾಸ್ತಿ ಸಿಟ್ಟು ಮಾಡ್ತೀರಾ. ಎಷ್ಟು ಸಿಟ್ಟು ಮಾಡ್ತೀರಾ ಅಂದರೆ ನೀವು ಹೇಳ್ದಂಗೆ ಕೇಳಬೇಕು ಅನ್ನೋ ಒಂದು ಮನಸ್ಥಿತಿ ಬಂದುಬಿಡುತ್ತೆ ನಿಮಗೆ. ನಾನು ಹೇಳ್ದಂಗೆ ಕೇಳಬೇಕಷ್ಟೇ, ನಾನು ಹೇಳ್ತಾ ಇದ್ದೀನಿ ಕೇಳ್ತಾ ಇರ್ಬೇಕಷ್ಟೇ, ನೀವು ಎದುರುತ್ತರ ಕೊಡಬಾರ್ದು ಅನ್ನೋ ರೀತಿಯಲ್ಲಿ ಇರ್ತದೆ ನಿಮ್ಮ ಅಂತ ಹೇಳ್ತೀವಿ ಇನ್ನೊಬ್ಬರ ಜೊತೆಗೆ ನಿಮ್ಮ ನಡವಳಿಕೆ ಆ ರೀತಿ ಇರ್ತದೆ. ಸಡನ್ನಾಗಿ ತುಂಬ ಮೃದು ಭಾಷೆಯಾಗಿ ನಗ್ತಾ ಎಲ್ಲರನ್ನೂ ನಗಿಸ್ತಾ ಒಂಥರ ಕಾಮಿಡಿ ಥರ ಮಾತಾಡ್ತಿದ್ದಂಥ ನೀವು ಸೆಪ್ಟೆಂಬರ್ ತಿಂಗಳಲ್ಲಿ ಹಂಗಿರಲ್ಲ. ತುಂಬ ವ್ಯತ್ಯಾಸವಾಗಿರ್ತೀರ. ತುಂಬ ಸಿಟ್ಟು, ತುಂಬ ಸಿಡುಕು. ಕೇಳ್ತಾರೆ ಜನ ನಿಮ್ಮನ್ನು, ಏನಾಯ್ತು ನಿನಗೆ, ಯಾಕೆ ಹಿಂಗೆ ಆಡ್ತಾ ಇದೆಯಾ, ಹಿಂಗಿರಲಿಲ್ವಲ್ಲ ನೀನು, ಇಷ್ಟು ಚೆನ್ನಾಗಿದ್ದಲ್ಲ, ಏನಕ್ಕೆ ಹಿಂಗೆ ಮಾಡ್ತಾಯಿದ್ದೀನಿ ನೀನು ಅಂಥೇಳಿ ಖಂಡಿತವಾಗಿ ನಿಮ್ಮನ್ನು ಕೇಳ್ತಾರೆ. ಆ ಥರ ಕೇಳಿಸ್ಕೊಳ್ಳುವ ತನಕ ಪರಿಸ್ಥಿತಿ ಅಂತ ಅಂದ್ಕೊಳ್ಬೇಡಿ. ಸ್ವಲ್ಪ ಬದಲಾಗಿ ಸಮಾಧಾನವಾಗಿ ಚೆನ್ನಾಗಿ ನಗಾಡ್ತಾನೆ ಮಾತಾಡ್ಲಿಕ್ಕೆ ಪ್ರಯತ್ನ ಮಾಡಿ. ಯಾಕೆಂದರೆ ಮಿಕ್ಕಿದ್ದು ಎಷ್ಟೇ ಕಾಮಿಡಿ ಮಾಡ್ತೀರಾ, ಎಷ್ಟೇ ಚೆನ್ನಾಗಿರ್ತೀರ, ಎಲ್ಲ ಚೆನ್ನಾಗಿದೆ, ಸಡನ್ನಾಗಿ ಸಿಟ್ಟಾಗ್ಬಿಡ್ತೀರ. ಸಡನ್ನಾಗಿ ಹಂಗೆ ಚೇಂಜ್ ಆಗಿಬಿಡುತ್ತೆ. ನಗಿಸ್ತಾ ಇದ್ದವರು ಯಾವಾಗ ಸಿಟ್ಟು ಬಂದ್ಬಿಡ್ತು ನಿಮಗೆ ಅಂತಲೇ ಗೊತ್ತಾಗಲ್ಲ. ಅಷ್ಟು ಎಂತ ಹೇಳ್ತೀವಿ ಬದಲಾವಣೆ, ಒಂಥರ ಸಡನ್ ಚೇಂಜಸ್ ನಿಮ್ಮ ಕ್ಯಾರೆಕ್ಟರೈಸೇಷನಲ್ಲಿ ಗೊತ್ತಾಗ್ಬಿಡ್ತದೆ. ಎಚ್ಚರ. ಇನ್ನು ಮೂರನೇ ಎಚ್ಚರಿಕೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಮಿಥುನ ರಾಶಿಯವರಿಗೋಸ್ಕರ ಏನಪ್ಪ ಅಂತಂದರೆ ಸಾಲಗಳ ವಿಚಾರದಲ್ಲಿ ಷಷ್ಠ್ಯಾಧಿಪತಿಯಾದ ಕುಜ ನಿಮ್ಮ ರಾಶಿಯಲ್ಲಿರ್ತಾನೆ ಅಂತಂದರೆ ಸಾಲಗಳ ವಿಚಾರದಲ್ಲಿ ತುಂಬ ಬೆಳವಣಿಗೆಗಳಿದೆ. ಅದು ನಾನು ಶುಭ ವಿಚಾರದ ತಿಳಿಯೋದ್ರಲ್ಲಿ ತಿಳಿಸಿದ್ದೆ. ಬೆಳವಣಿಗೆ ಶುಭ, ಒಳ್ಳೆಯ ಬೆಳವಣಿಗೆ ಆದರೆ ನೋ ಪ್ರಾಬ್ಲಮ್. ಅದು ಕೆಟ್ಟ ಬೆಳವಣಿಗೆ ಆಗಬಾರ್ದು. ಅನಾವಶ್ಯಕ ಸಾಲಗಳು ಮಾಡ್ಕೊಂಡ್ರಿ ಅಂತ ಆಗಬಾರ್ದು. ಅಥವಾ ಮಾಡಿಕೊಂಡ ಸಾಲ ವ್ಯರ್ಥ ಆಯಿತು, ವೇಸ್ಟ್ ಆಯಿತು, ದುಡ್ಡೆಲ್ಲ ವೇಸ್ಟ್ ಆಯಿತು ಅನ್ನೋಂಗೆ ಆಗಬಾರ್ದು. ಅಥವಾ ಯಾರೋ ನಿಮ್ಮ ಹತ್ರ ಸಾಲ ತಗೊಂಡು ಓಡೋದಾ ಅನ್ನೋಂಗೆ ಆಗಬಾರ್ದು. ಅಥವಾ ನೀವು ಯಾರ ಹತ್ರ ಸಾಲ ತಗೊಂಡ್ರಿ ಅದನ್ನು ವಾಪಸ್ ಕೊಡೋಕ್ಕಾಗದೆ ಒದ್ದಾಡೋ ಅವಮಾನ, ಜಗಳ ಮನಸ್ತಾಪಗಳವರೆಗೆ ಬಂದ್ಬಿಡ್ತು ಅನ್ನೋಂಗೆ ಆಗಬಾರ್ದು. ಸಾಲ ತಗೊಂಡು ಶತ್ರುತ್ವ ಕಟ್ಕೊಂಡೆ ಅನ್ನೋಂಗೆ ಆಗಬಾರ್ದು. ಸಾಲ ಕೊಟ್ಟು ಶತ್ರುತ್ವ ಕೊಟ್ಕೊಂಡೆ ಅನ್ನೋಂಗೂ ಆಗಬಾರ್ದು. ಸಾಲ ಕೊಡಿಸಿ ಶತ್ರುತ್ವ ಮಾಡ್ಕೊಂಡೆ ಅನ್ನೋಂಗೂ ಆಗಬಾರ್ದು. ಸೊ ಅದರಿಂದಾಗಿ ಸಾಲಗಳ ವಿಚಾರ ತುಂಬ ಕೇರ್ಫುಲ್ ಆಗಿರ್ಬೇಕು ಮಿಥುನ ರಾಶಿಯವರು. ಎಚ್ಚರ. ಇನ್ನು ನಾಲ್ಕನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಈ ಒಂದು ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ ಶತ್ರುಗಳ ಬಾಧೆ. ಶತ್ರುಗಳು ನಿಮ್ಗೆ ತುಂಬ ಹತ್ತಿರದಲ್ಲಿರ್ತಾರೆ. ಮಿಥುನ ರಾಶಿಯವರು ನೀವು ತುಂಬ ಪವರ್ಫುಲ್ಲಾಗಿ ತುಂಬ ಚೆನ್ನಾಗಿರ್ತೀರಾ ಸೆಪ್ಟೆಂಬರ್ ತಿಂಗಳಲ್ಲಿ. ಆದರೆ ಶತ್ರುಗಳೂ ಸಹ ಅದೇ ಥರ ಪವರ್ಫುಲ್ಲಾಗಿ ನಿಮ್ಮ ಸುತ್ತಕೊಳ್ತಾ ಇರ್ತಾರೆ. ಮ್ಯಾಗ್ನೆಟಿಕ್ ಕಬ್ಬಣ ಬಂದಂಗೆ ಹಂಗೆ ಬಂದ್ಬಿಡ್ತಾರೆ ನಿಮ್ಮ ಹತ್ರ. ನಿಮ್ಮ ಯಶಸ್ಸು, ನಿಮ್ಮ ಸಾಧನೆ, ನಿಮಗಿರುವ ಎಲ್ಲ ವ್ಯವಸ್ಥೆಗಳು, ನಿಮ್ಮ ಅಭಿವೃದ್ಧಿ, ಇದೆಲ್ಲ ನೋಡಿ, ನಿಮ್ಮ ಬುದ್ಧಿವಂತಿಕೆ ನೋಡಿ ಶತ್ರುಗಳು ಎಲ್ಲಿರ್ತಾರೆ. ದುಶ್ಮನ್ ಕಹಾ ಹೈ ಅಂದರೆ ಊರು ತುಂಬನೂ ಅಲ್ಲ,
ಅಕ್ಕಪಕ್ಕದಲ್ಲೇ ಹೈ ಅನ್ನಂಗೆ ಬಂದು ಸೇರ್ಕೊಂಡ್ಬಿಡ್ತಾರೆ. ಬಹಳ ಎಚ್ಚರಿಕೆಯಿಂದ ಇರಬೇಕು. ಇವರಿಂದಾಗಿಯೇ ಅರ್ಧ ನೀವು ಹಾಳಾಗ್ತಕ್ಕಂಥದ್ದು. ಇವರಿಂದಾಗಿ, ಶತ್ರುಗಳಿಂದಾಗಿ ಅರ್ಧ ಹಾಳಾಗ್ತೀರ, ಅರ್ಧ ನಿಮಗೆ ಬಿ ಪಿ ಪ್ರಾಬ್ಲಮ್ ಬರೋದು, ಮತ್ತೊಂದು ಇನ್ನೊಂದು ಪ್ರಾಬ್ಲಮ್ ಏನೇ ಬಂದರೂ ಅದು ಅರ್ಧ ಇವರಿಂದನೇ ಸಮಸ್ಯೆಗಳು ಜಾಸ್ತಿ ಆಗ್ತಕ್ಕಂಥ ನಿಮಗೆ ಇದು ಸ್ಪಷ್ಟವಾಗಿರತಕ್ಕಂಥ ಗೋಚಾರ. ಅದರಲ್ಲಿ ಯಾವುದೇ ಇದೆ ಡೌಟೇ ಬೇಡ, ಆಯ್ತಲ್ವಾ. ಇನ್ನು 5ನೇ ಎಚ್ಚರಿಕೆ ಮಿಥುನ ರಾಶಿಯವರಿಗೆ ಸೆಪ್ಟೆಂಬರ್ ತಿಂಗಳಿಗೋಸ್ಕರ ಏನಪ್ಪ ಅಂತಂದರೆ, ಸ್ತ್ರೀಯರಿಗೆ, ಮಿಥುನ ರಾಶಿಯ ಸ್ತ್ರೀಯರಿಗೆ ಸ್ವಲ್ಪ ಪೀರಿಯಡ್ಸ್, ಮಾಸಿಕ ಋತುಚಕ್ರದ ಸಮಸ್ಯೆ ಆಗ್ತದೆ. ತುಂಬ ಬ್ಲೀಡಿಂಗ್ ಆಗೋದು ಅಥವಾ ಬ್ಲೀಡಿಂಗ್ ಆಗ್ತಾನೇ ಇಲ್ಲ ಅನ್ನುವಂಥದ್ದು, ಈ ಥರ ತುಂಬ ವ್ಯತ್ಯಾಸವಾಗುವ, ಸಡನ್ಲಿ ವ್ಯತ್ಯಾಸವಾಗುವ. ಅದೇನಕ್ಕೆ ಸಡನ್ನೇ ವ್ಯತ್ಯಾಸ ಆಯಿತು? ನಿಮ್ಮ ಮನಸ್ಸು ತುಂಬ ಚಂಚಲ. ಒಂದು ಕಡೆ ತುಂಬ ಕಾಮಿಡಿ ಇದೆ, ಒಂದು ಕಡೆ ತುಂಬ ಸಿಟ್ಟು ಅಗ್ರೆಸಿವ್ ಆಗೂ ಇದೆ. ಎರಡರದ್ದು ನೀವು ಒಂಥರ ಏನೋ ಇದಾಗಿ ಬರ್ತೀರಾ ಈ ಒಂದು ಸೆಪ್ಟೆಂಬರ್ ತಿಂಗಳಲ್ಲಿ. ಇದರಿಂದ ಬಹಳಷ್ಟು ನಿಮ್ಮ ಮನಸ್ಸಿನ ಮೇಲೆ, ನಿಮ್ಮ ಎಂಥದ್ದು ಶರೀರದ ಮೇಲೆ ತುಂಬ ಪ್ರಭಾವ ಬಿದ್ದಿರುತ್ತೆ. ಇದು ಗೊತ್ತಾಯ್ತಲ್ವಾ. ಅದು ವಿಶೇಷವಾಗಿ ಸ್ತ್ರೀಯರಿಗೆ ಅದು ಪೀರಿಯಡ್ಸ್ ಸಮಸ್ಯೆ ಜಾಸ್ತಿ ಮಾಡಿಬಿಡುತ್ತೆ ನಿಮಗದು. ಸೊ ಆದ್ದರಿಂದ ನಿಮ್ಮ ಆಹಾರ ಪದ್ಧತಿ, ನಿಮ್ಮ ಚಿಂತನಾ ಕ್ರಮ, ಮೆಡಿಟೇಷನ್, ಇದ್ರ ಬಗ್ಗೆ ಸ್ವಲ್ಪ ಜಾಸ್ತಿ ಗಮನ ಕೊಡಿ. ದಯವಿಟ್ಟು ಒಂದು ಶಿಸ್ತುಬದ್ಧವಾದ ಉತ್ತಮ ರೀತಿಯ ಜೀವನ ಕ್ರಮವನ್ನು ಅಳವಡಿಸ್ಕೊಳ್ಳಿ. ಖಂಡಿತವಾಗಿ ಒಳ್ಳೆಯದಾಗಲಿ. ಅದರ ಒಂದು ಪರಿಹಾರ ಬಹಳ ಮುಖ್ಯ. ಯಾಕೆಂದರೆ ಚಂದ್ರಗ್ರಹಣ ಸಹ ಇದೆ. ಕೊನೆ ಚಂದ್ರಗ್ರಹಣ ಆಚರಣೆ ಇಲ್ಲ ಅಥವಾ ದರ್ಶನವೂ ಇಲ್ಲ, ಅದರ ಪ್ರಭಾವ ಇರುತ್ತೆ ಗ್ರಹಣ ಸಂಭವಿಸ್ತಾ ಇರೋದ್ರಿಂದ. ಅದರ ಬಗ್ಗೆಯೂ ಸಹ ವಿಶೇಷ ಪರಿಹಾರಗಳಾಗಬೇಕು. ಒಟ್ಟಿನಲ್ಲಿ ನಿಮಗೆಲ್ಲ ಸಮಸ್ಯೆಗಳು ವಿಶೇಷ ಪರಿಹಾರ ನಾವು ಮಾಡ್ತಾ ಇರ್ತಕ್ಕಂಥದ್ದು ಏನಪ್ಪ ಅಂತಂದರೆ, ಆಗಸ್ಟ್ 28ನೇ ತಾರೀಕು ಶುಕ್ರವಾರ ಹುಣ್ಣಿಮೆಯ ದಿವಸ ನಮ್ಮ ಯಾಗಶಾಲೆಯಲ್ಲಿ ಬಹಳ ವಿಶೇಷವಾಗಿರತಕ್ಕಂಥ ದೇವತಾರಾಧನೆಗಳನ್ನು ನಿಮ್ಮೆಲ್ಲರ ಸಮಸ್ಯೆಗಳ ಪರಿಹಾರಕ್ಕೆ ಹಾಗೂ ಶ್ರೇಯೋಭಿವೃದ್ಧಿಗಾಗಿ ಮಾಡ್ತಾ ಇದ್ದೇವೆ. ಶ್ರಾವಣ ಮಾಸ ಅಂತಂದಾಗ ಮಹಾಲಕ್ಷ್ಮಿಯ ಆರಾಧನೆ ಮಾಡ್ತಕ್ಕಂಥದ್ದು ಎಲ್ಲರಿಗೂ ಸಹ ರೂಢಿಯಲ್ಲಿರ್ತಕ್ಕಂಥದ್ದು. 21ನೇ ತಾರೀಕು ಒಂದಿಷ್ಟು ಜನ ಮಾಡ್ತಾರೆ, ಈ ಹುಣ್ಣಿಮೆ ದಿವಸನೂ ಕೆಲವರು ಜನ ಮಾಡ್ತಾರೆ. ಬಟ್ ನಾವು ನಮ್ಮ ಯಾಗಶಾಲೆಯಲ್ಲಿ 28ನೇ ತಾರೀಕು ಹುಣ್ಣಿಮೆಯ ದಿವಸವೇ ವರಮಹಾಲಕ್ಷ್ಮಿ ಹೋಮವನ್ನೇ ಸಹ ನಾವು ಮಾಡ್ತಾ ಇದ್ದೇವೆ. ಬಹಳ ವಿಶೇಷವಾಗಿರ್ತಕ್ಕಂಥ ದೇವತಾರಾಧನೆ, ವರಮಹಾಲಕ್ಷ್ಮಿಯ ಒಂದು ಆರಾಧನೆ. ಅದರ ಜೊತೆಯಲ್ಲಿ ಬಹಳ ಮುಖ್ಯವಾಗಿ ಅವತ್ತು ಚಂದ್ರಗ್ರಹಣ ಸಂಭವಿಸ್ತಾ ಇರೋದ್ರಿಂದ ನಾವು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಸಹ ಮಾಡ್ತಾ ಇದ್ದೇವೆ. ಸಹಸ್ರ ಚಂದ್ರ ಶಾಂತಿ ಹೋಮ, ವರಲಕ್ಷ್ಮಿ ಹೋಮದ ಜೊತೆಯಲ್ಲಿ ಸಂತಾನ ಗೋಪಾಲಕೃಷ್ಣ ಹೋಮ, ಆಶ್ಲೇಷ ಬಲಿ ಪೂಜೆ, ಸರ್ಪಶಾಂತಿ ಹೋಮ, ಗುರು ಶಾಂತಿ ಹೋಮ, ಶನಿ ಶಾಂತಿ ಹೋಮ, ಹೀಗೆ ನವಗ್ರಹ ಶಾಂತಿ ಹೋಮಗಳ ಸಹಿತ ವಿಶೇಷವಾದ ದೇವತಾರಾಧನೆಗಳನ್ನು ಶ್ರಾವಣ ಮಾಸದ ಹುಣ್ಣಿಮೆಯ ದಿವಸವೇ ಮಾಡ್ತಾ ಇದ್ದೇವೆ. ಆ ಚಂದ್ರಗ್ರಹಣದ ಸಂಬಂಧಪಟ್ಟಂತಹ ವಿಡಿಯೋಗಳನ್ನು ಸಹ ನಾನು ಮುಂದೆ ಮಾಡಲಿದ್ದೇನೆ. ಬಟ್ ಅವತ್ತು ಸಹಸ್ರ ಚಂದ್ರ ಶಾಂತಿ ಹೋಮವನ್ನು ಮಾಡಿ ಈ ವಿಶೇಷವಾದ ಸಪ್ತಚಕ್ರ ಬ್ರೇಸ್ಲೆಟ್ ಅನ್ನ ನೀಲಮೇಘವರ್ಣಿಕಾ ರತ್ನಗಳೊಟ್ಟಿಗೆ 7 ವಿಧದ ವಿಶೇಷವಾಗಿರತಕ್ಕಂತಹ ಉಪರತ್ನಗಳಿದೆ. ಇದರಲ್ಲಿ ನಿಮ್ಮ ಆರೋಗ್ಯ ಬಾಧೆ ಪರಿಹಾರ ಮಾಡೋದ್ರಿಂದ ಹಿಡಿದು, ನಿಮ್ಮ ಆರ್ಥಿಕ ಬಾಧೆಗಳ ಪರಿಹಾರ ಮಾಡೋದ್ರಿಂದ ಹಿಡಿದು, ಭೂಮಿ ವ್ಯವಹಾರಗಳು ಅಥವಾ ಎಲ್ಲ ಸಮಸ್ಯೆಗಳಿಗೆ ಪರಿಹಾರ, ವಿವಾಹ ದಾಂಪತ್ಯಾದಿ ವಿಚಾರಗಳಿಗೆ ಸಮಸ್ಯೆಗೆ ಪರಿಹಾರ ಆದಿಗಳಿಂದ ಹಿಡಿದು ಎಲ್ಲ ಸಮಸ್ಯೆಗಳಿಗೆ ಪರಿಹಾರಕ್ಕೆ ಈ ಸಪ್ತಚಕ್ರ ಬ್ರೇಸ್ಲೆಟ್ ಜೊತೆಗೆ ನಾನು ಆಗಲೇ ಮುಂದೆ ಹೇಳಿದಂತೆ ಈ ನಮ್ಮ ಶರೀರದಲ್ಲಿರ್ತಕ್ಕಂಥ ನೆಗೆಟಿವಿಟಿ ನಿವಾರಣೆ ಆಗಬೇಕು, ಆರಾ ಕ್ಲೆನ್ಸಿಂಗ್, ನಮ್ಮ ಸೂಕ್ಷ್ಮ ಶರೀರದ ಶುದ್ಧೀಕರಣ ಹಾಗೂ ರಕ್ಷಣೆಗೋಸ್ಕರವೂ ಸಹ ಈ ಒಂದು ಸಪ್ತಚಕ್ರ ಬ್ರೇಸ್ಲೆಟ್ ತುಂಬ ಚೆನ್ನಾಗಿ ಹೆಲ್ಪ್ ಮಾಡಲಾಗುತ್ತೆ. ಇದರಲ್ಲಿ ವಿದ್ಯೆಗೋಸ್ಕರ ಇರಬಹುದು, ಆರೋಗ್ಯಕ್ಕೋಸ್ಕರ ಇರಬಹುದು, ಭೂಮಿಗೋಸ್ಕರ ಇರಬಹುದು, ಮನಸ್ಸಿಗೋಸ್ಕರ ನೆಮ್ಮದಿಯಾದಂತಹ ಮನಸ್ಸು ಸಿಗಬೇಕು, ಚಂದ್ರಗ್ರಹಣದ ದೋಷ ಪರಿಹಾರಕ್ಕೋಸ್ಕರ ಇರಬಹುದು, ನಿಮ್ಮ ಭೂ ವ್ಯವಹಾರಗಳಿರ್ಬೋದು, ಎಲ್ಲ ಸಮಸ್ಯೆಗಳಿಗೂ ಒಂದು ಅದ್ಭುತವಾದ ಪರಿಹಾರ ರೂಪರತ್ನಗಳಿರುತ್ತೆ. ಇದನ್ನು ನಾವು ಅವತ್ತಿನ ದಿವಸ 20ನೇ ತಾರೀಕು ಅದನ್ನು ಎನರ್ಜೈಸ್ ಮಾಡಿ ನಾವು ನಿಮಗೆ ಸ್ಪೀಡ್ ಪೋಸ್ಟಲ್ಲಿ ಕಳಿಸ್ಕೊಡ್ತಾ ಇದ್ದೇವೆ. ಸೊ ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳೋರು ಸ್ಕ್ರೀನ್ ಕಾಣುವಂಥ ನಂಬರ್ಗೆ ನಿಮ್ಮ ಹೆಸರು, ಗೋತ್ರ ಗೊತ್ತಿದ್ರೆ, ನಕ್ಷತ್ರ ಗೊತ್ತಿದ್ರೆ ಹಾಗೂ ನಿಮ್ಮ ರಾಶಿ ಹಾಗೂ ನಿಮ್ಮ ವಿಳಾಸ ಏನೂ ಗೊತ್ತಿಲ್ಲ ಅಂದರೆ ಹೆಸರು ವಿಳಾಸ ಕಳಿಸರು ಸಹ ಸಾಕಾಗ್ತದೆ. ನೀವು ನಮ್ಮ ಸಂಕಲ್ಪ ಸೇವೆಗೆ ರಿಜಿಸ್ಟರ್ ಮಾಡ್ಕೊಳ್ಳಿ. ಹಾಗೂ ಆವತ್ತಿನ ದಿವಸ ಬೆಳಗ್ಗೆ ಲೈವಲ್ಲಿ ನಿಮ್ಮ ಹೆಸರು ಸಂಕಲ್ಪ ಆಗುತ್ತೆ. ಎಲ್ಲ ಹೋಮಗಳನ್ನು ನೀವು ಲೈವ್ ನೋಡ್ತೀರಾ. ಹಾಗೂ ವಿಶೇಷವಾಗಿರತಕ್ಕಂತಹ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನ ಸಹಿತ ಈ ವಿಶೇಷವಾದಂತಹ ಸಪ್ತಚಕ್ರ ಬ್ರೇಸ್ಲೆಟ್ ನಿಮಗೆ ಸ್ಪೀಡ್ ಪೋಸ್ಟ್ ಮೂಲಕ ನಾವು ಕಳಿಸ್ಕೊಡ್ತೇವೆ. ನಿಮ್ಮ ಕೈ ಸೇರಿದ ನಂತರ ಇದನ್ನು ನೀವು ಕೈಯಲ್ಲಿ ಧಾರಣೆ ಮಾಡಿಕೊಳ್ಬಹುದಾಗಿರ್ತದೆ. ಹಾಗೂ ಎಲ್ಲ ಹೋಮಗಳ ಭಸ್ಮ, ನಾಗಾರಾಧನೆ, ಅರಿಶಿನವನ್ನು ಹಣೆಯಲ್ಲಿ ನೀವು ಇಟ್ಕೊಳ್ಬಹುದಾಗಿರ್ತದೆ. ಇದನ್ನು ಬಲಗೈಯಲ್ಲೂ ಧಾರಣೆ ಮಾಡ್ಕೊಳ್ಬಹುದಿಲ್ಲ, ಎಡಗೈಯಲ್ಲಿ ಕೂಡ ನೀವು ನಿಮ್ಮ ಅನುಕೂಲವಾಗುವಂತಹ
ನಿಮ್ಮ ಕೈ ನೀವು ಧಾರಣೆ ಮಾಡ್ಕೊಳ್ಳೋದು ಬಹಳ ಮುಖ್ಯ. ಹಾಗೂ ಈ ಸಪ್ತಚಕ್ರ ಬ್ರೇಸ್ಲೆಟಿಂದ ಬಹಳಷ್ಟು ಅನುಕೂಲಗಳಾಗಲಿದೆ. ಹಾಗೂ ಚಂದ್ರಗ್ರಹಣದ ಪರ್ವ ದಿನದಂದು ಲಕ್ಷ್ಮೀ ಸಹಿತವಾಗಿ ಆರಾಧನೆ ಮಾಡ್ಕೊಳ್ಳೋದ್ರಿಂದ ಬಹಳ ವಿಶೇಷವಾದ ಪವರ್ ಇದೆ. ದಯವಿಟ್ಟು ಸಂಕಲ್ಪ ಸೇವೆಗೆ ಹೆಸರು ಕೊಟ್ಕೊಳ್ಳಿ, ಮಿಸ್ ಮಾಡ್ಕೊಳ್ಬೇಡಿ ಈ ಚಾನ್ಸನ್ನು. ಹೆಚ್ಚಿನ ಮಾಹಿತಿಗಾಗಿ ನಮ್ಮ ನಂಬರ್ಗಳಿಗೆ ವಾಟ್ಸಪ್ ಅಥವಾ ಕರೆ ಮಾಡಿ ದಯವಿಟ್ಟು. ಖಂಡಿತ ಒಳ್ಳೆಯದಾಗಲಿ. ವಿಡಿಯೋ ಇಷ್ಟ ದಯವಿಟ್ಟು ಲೈಕ್ ಮಾಡಲಿಕ್ಕೆ ಮರಿಬೇಡಿ. ಪ್ರತಿಯೊಬ್ಬರಿಗೂ ವಿಡಿಯೋ ರೀಚ್ ಆಗಬೇಕು. ವಾಟ್ಸಪ್ಪು, ಫೇಸ್ಬುಕ್ಕು, ಮೆಸೆಂಜರು, ಟೆಲಿಗ್ರಾಮು, ಇನ್ಸ್ಟಾಗ್ರಾಮು ಎಲ್ಲ ಕಡೆ ಸಾಮಾಜಿಕ ಜಾಲತಾಣಗಳಲ್ಲಿ ವಿಡಿಯೋನ ಶೇರ್ ಮಾಡಲಿಕ್ಕೆ ದಯವಿಟ್ಟು ಮರಿಬೇಡಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ದಯವಿಟ್ಟು ಕಡೆ ಸಬ್ಸ್ಕ್ರೈಬ್ ಅಂತ ಬಟನ್ ಇರುತ್ತೆ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಬೆಲ್ ಬಟನ್ ಹೊತ್ಕೊಂಡು ಆಲ್ ಅಂತ ಮಾಡ್ಲಿಕ್ಕೆ ದಯವಿಟ್ಟು ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಸಿಗ್ತೇನೆ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಲೋಕ ಸಮಸ್ತ ಸುಖಿನೋ ಭವಂತು. ನಾರಾಯಣ ನಾರಾಯಣ ನಾರಾಯಣ.